ನಮಸ್ಕಾರ ಬಂಧುಗಳೇ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಹಳ್ಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನೋಡಿ, ಇದು ಸರ್ಕಾರಿ ಶಾಲೆ. ಎಷ್ಟು ಮುದ್ದಾಗಿ ಒಳ್ಳೆ ಪೇಂಟ್ ಮಾಡಿದ್ದಾರೆ ನೋಡ್ರಿ. ಇಂದಿನ ಒಂದು ಕಾರ್ಯಚಟುವಟಿಕೆ ಭಾರತ್ ಮಾತಾ ತಾಯಿ, ಸರಸ್ವತಿ ತಾಯಿ. ನೋಡಿ, ಈ ಕಡೆ ಎಲ್ಲ ತೊಗೊಂಡ್ರೆ ಒಳ್ಳೊಳ್ಳೆ ಕೆಲವೆಲ್ಲ ಬರೆದಿದ್ದಾರೆ ನೋಡಿರಿ. ನನ್ನ ಮತ ನನ್ನ ಹಕ್ಕು, ತಪ್ಪದೆ ಮತ ಚಲಾಯಿಸಿ, ಇದೆಲ್ಲ ಇದೆ. ಇದೆಲ್ಲ ಎಲೆಕ್ಷನ್ ಮೂಮೆಂಟಲ್ಲಿ ಹಾಕಿದರೆ, ಬಟ್ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದೇನು ಹಾಕಿದಾರೋ ಅದನ್ನು ಅನುಕೂಲ ಆಗುತ್ತೆ. ಇವತ್ತು ನೋಡಿ, ಪ್ರೈವೇಟ್ ಸ್ಕೂಲಿಗೆ ಅಂದರೆ ಖಾಸಗಿ ಸ್ಕೂಲು ಏನು ಮಾಡ್ತಾರೋ, 40,000 50,000 1 ಲಕ್ಷ 2 ಲಕ್ಷ ಕಟ್ಸ್ಕೊಂಡು ಸ್ಕೂಲ್ ಮಾಡ್ತಾರೋ, ಅದ್ರ ಮುಂದೆ ಈ ನಮ್ಮ ಸರ್ಕಾರಿ ಸ್ಕೂಲು ಎಷ್ಟು ಮುದ್ದಾಗಿದೆ ನೋಡಿರಿ. ಆ ಸ್ಕೂಲ್ಗಳ ಮುಂದೆ ನಮ್ಮ ಸರ್ಕಾರಿ ಸ್ಕೂಲ್ ಇದೆಯಲ್ಲ, ಇದು ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಎಷ್ಟೆಷ್ಟು ಡಿಗ್ರಿ ಮಾಡಿ ಆಚೆ ಹೋಗಿದ್ದಾರೆ ಸ್ವಾಮಿ. ಇವತ್ತೆಲ್ಲ ಕನ್ನಡದಲ್ಲಿ IAS KS IPS ಎಲ್ಲ ಮಾಡೋದು ಅಷ್ಟು ಸುಲಭ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೆಸರು ಮಾಡಿದ್ದಾರೆ. ವಿದ್ಯಾವಂತರು ಭಾಳ ಇದ್ದಾರೆ ನಮ್ಮಲ್ಲಿ, ಬುದ್ಧಿವಂತರು ಕೂಡ ಅದೇ ರೀತಿ ಇದ್ದಾರೆ. ನೋಡಿ, ಇದೆಲ್ಲ ಪ್ರೈವೇಟ್ ಸ್ಕೂಲೇನಲ್ಲ, ಇದು ಸರ್ಕಾರಿ ಸ್ಕೂಲು. ಎಷ್ಟು ಮುದ್ದಾಗಿ ಕಾಣಿಸುತ್ತೆ ನೋಡಿರಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು. ಇವತ್ತು ನೋಡಿ ಎಷ್ಟು ಮುದ್ದಾಗಿ ಕಾಣಿಸುತ್ತೆ. ಇದನ್ನು ಸರ್ಕಾರಿ ಶಾಲೆ ಅಂತ ಹೇಳ್ಬಿಟ್ಟು ಯಾರಿಗೂ ಅನಿಸಲ್ಲ. ಬೋರ್ಡ್ ನೋಡ್ರೆ ಮಾತ್ರ ಸರ್ಕಾರಿ ಶಾಲೆ ಅಷ್ಟೇ. ನಾವು ನ್ಯಾಚುರಲ್ಲಾಗೆ ಇದು ನೋಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿರಿ. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಆಟದ್ದು, ಮಕ್ಕಳಿಗೆಲ್ಲ ಆಟದ್ದು, ಕೂರ್ಲಿಕ್ಕೆಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಮೋಸ್ಟ್ಲಿ ಬಹುಶಃ ಸಂಜೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ವಾಕ್ ಮಾಡ್ತಾರೆ ಅನಿಸುತ್ತೆ. ಅದಕ್ಕೋಸ್ಕರ ಕೂರ್ಲಿಕ್ಕೆ ಎದ್ದಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿ. ದೊಡ್ಡ ಫೀಲ್ಡ್ ಇದು. ಹಿರೇಹಳ್ಳಿ ಸುತ್ತ ಭಾಗ ತೊಗೊಂಡ್ಬಿಟ್ರೆ ದೊಡ್ಡ ಫೀಲ್ಡ್ ಇದೆ ನೋಡಿ. ಇದೆಲ್ಲ ಈ ಥರ ಮಾಡಿದರೆ ನೋಡಿರಿ. ತೆಂಗಿನ ಮರ ಎಲ್ಲ ಇದೆ. ಮಕ್ಕಳಿಗೆ ಅಡುಗೆ ಮಾಡ್ತಾರೆ ಚೆನ್ನಾಗಿ. ಕಾಯಿ ಹಾಕ್ಬಿಟ್ಟು, ಕಾಯಿ ಹೊಡೆದು ತೆಂಗಿನಕಾಯಿ ಹಾಕಿ ಚಿತ್ರಾನ್ನ, ಅನ್ನ ಸಾರು, ಅದು ಇದು ಎಲ್ಲ ಮಾಡಿ ಹಾಕ್ತಾರೆ. ಬಿಸಿಬೇಳೆ ಬಾತ್ ಎಲ್ಲದು ಹಾಕಿ ಮಾಡ್ತಾರೆ. ಇಲ್ಲಿನ ಟೀಚರ್ಗಳು, ಶಿಕ್ಷಕರ ವೃಂದ, ಉಪಾಧ್ಯಾಯರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಈ ಶಾಲೆ ಅಚ್ಚುಕಟ್ಟು ನೋಡ್ರೆ ಗೊತ್ತಾಗ್ಬಿಡುತ್ತೆ. ಪರವಾಗಿಲ್ಲ, ಕೆಲವು ಶಾಲೆಯಲ್ಲಿ ಹಂಗಿರುತ್ತೆ, ಕೆಲವು ಶಾಲೆ ಹಿಂಗೆ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಕೂಡ ಹೇಳ್ತಿರ್ತಾರೆ ಅಷ್ಟೇ. ಅವರು ಕೂಡ ಏನಿಲ್ಲ, ಒಂದು ಶಾಲೆ ಆಗ್ತಿತ್ತು, ಕಟ್ಟಡ ಆಗ್ತೈತೆ ಅಂತಂದರೆ ನಮಗೆ ಗೊತ್ತೇ ಇಲ್ಲ, ಅವ್ರು ಹೆಂಗಾರ ಮಾಡ್ಕೊಂಡು ಹೋಗಲಿ, ಇನ್ನೂ ಸ್ಟೇಜಲ್ಲಿದ್ದಾರೆ. ಕೇಳಿದರೆ ನಿಮಗೆ ಜವಾಬ್ದಾರಿ ಏನು ಅಂತಂದರೆ, ಇಲ್ಲ ನಮ್ದು ಏನಿಲ್ಲ ಸರ್, ಕೀ ಕೊಟ್ಟವರೇ ಇಸ್ಕೊಂಡಿದ್ದೀವಿ ಅಷ್ಟೇ, ಹೊಸ ಸ್ಕೂಲ್ ಕಟ್ಟಿದ್ದಾರೆ, ಅದು ಬೀಳುತ್ತೋ ಹೇಳುತ್ತೋ ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಅವರು. ನೋಡಿ, ಈ ಒಂದು ಸ್ಥಿತಿಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಸ್ಕೂಲು ಇಷ್ಟು ಅಚ್ಚುಕಟ್ಟಾಗಿ ಆಗಿದೆ ಅಂತಂದರೆ ನಮಗೆಲ್ಲ ಹೆಮ್ಮೆ. ನಾನು ಯಾಕೆ ಸರ್ಕಾರಿ ಸ್ಕೂಲ್ ಇಷ್ಟಪಡ್ತೀನಿ ಅಂತಂದರೆ, ನಾವೆಲ್ಲ ಓದಿರೋದು ಅಲ್ಲಿಂದಲೇ. ನಾವು ಇಷ್ಟೆಲ್ಲ ಮಾಡಿ, ಇಷ್ಟೊಂದು ಯೋಜನೆಗಳು, ಇಷ್ಟೊಂದು ಕಾಯಕವನ್ನು ನಾವು ಮಾಡ್ತಾಯಿದ್ದೀವಿ ಫ್ರೀ ಆಫ್ ಕಾಸ್ಟಲ್ಲಿ ಅಂತಂದರೆ, ನಾವು ಸರ್ಕಾರಿ ಸ್ಕೂಲಲ್ಲಿ ಓದಿರೋದ್ರಿಂದಲೇ ಈ ಬುದ್ಧಿ ಬಂದಿರೋದು. ಹಂಗಾಗಿ ನೋಡಿ, ಸ್ಕೂಲ್ ಎಷ್ಟು ಮುದ್ದಾಗಿದೆ. ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ಫೀಲ್ಡ್ ಇದೆ ನೋಡಿರಿ. ದೊಡ್ಡ ಜಾಗ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿರಿ. ನೋಡಲಿಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಕೂತ್ಕೊಂಡು ಎದ್ದೋಗೋಣ ಅನ್ನೋ ಥರ ಇರುತ್ತೆ. ಚೆನ್ನಾಗೆ ಸ್ವಚ್ಛತೆಯೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕಡೆ ಹೋಲಿಸಿದ್ರೆ ತುಂಬ ಚೆನ್ನಾಗಿದೆ ಇದು. ನಮ್ಮ ಹಿರೇಹಳ್ಳಿ ಸ್ಕೂಲ್ ಏನಂತ ಹೇಳ್ತೀವೋ ತುಂಬ ಚೆನ್ನಾಗಿದೆ. ಆದ್ದರಿಂದ ಈ ಒಂದು ಶಾಲೆಯ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರುಗಳಿಗೆ, ಇಲ್ಲಿಯ STM ಸದಸ್ಯರುಗಳಿಗೆ, STMC ಪ್ರೆಸಿಡೆಂಟ್ ಅವರಿಗೆ, ಈ ಗ್ರಾಮದ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.